ಸಮಸ್ತ ಬಳಗಕ್ಕೆ ನಮಸ್ಕಾರಗಳು. PS 2014ರಲ್ಲಿ ಕೇಳಿದ ಪ್ರಶ್ನೆ, ಮಲಗಿರುವ ಬುದ್ಧನ ಪರ್ವತಗಳು. ಪಟ ಹಾಕುತ್ತಾ ಹೋಗ್ತೀನಿ, ಪಟ ಹಾಕ್ಬೇಕು ನೀವೆಲ್ಲ. ಮಲಗಿರುವ ಬುದ್ಧನ ಪರ್ವತಗಳು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಕಂಡು ಬರ್ತದೆ ನೋಡಿ. ಹರಿಶ್ಚಂದ್ರ ಕಾವ್ಯ ಬರೆದವರು. ಹರಿಶ್ಚಂದ್ರ ಕಾವ್ಯ ಬರೆದವರು ಯಾರು? ರಾಘವಂಕ ನೋಡಿ. ಷಟ್ಪದಿಯ ಬ್ರಹ್ಮ ರಾಘವಂಕ. ರಗಳೆ ಕವಿ ಹರಿಹರ. PS 2014ರಲ್ಲಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ನೋಡಿ. ಮಂಗಳೂರು ಸಮಾಚಾರ. ಟಿಪ್ಪು ಡ್ರಾಪ್ ಇರುವುದು ಫೇಮಸ್ ಟಿಪ್ಪು ಡ್ರಾಪ್. ಚಿಕ್ಕಬಳ್ಳಾಪುರದಲ್ಲಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಯಾವ ಡ್ರಾಪ್ ಇದೆ ಅಂದ್ರೆ ಟಿಪ್ಪು ಡ್ರಾಪ್ ಅನ್ನು ನೋಡ್ತೀವಿ ನಾವು. PS 2014 ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ಯಾರು? ಬಾರ್ಬೋಸಾ, ಮಾರ್ಕೋ ಪೋಲೋ, ನಿಕಿಲೋ ಕೌಂಟಿ, ಮೆಗಾಸ್ತಾನಿಸ್. ಯಾಕೆ ತಪ್ಪಾಗ್ತೀರಿ? ನಿಕಿಲೋ ಕೌಂಟಿ ಮಾತ್ರ. ಯಾಕಂದ್ರೆ ಇಟಲಿ ದೇಶದ ವ್ಯಕ್ತಿ ಅವನೇ ಅಲ್ಲ. ಮೆಗಾಸ್ತಾನಿಸ ಮೌರ್ಯ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟನು. ಆಮೇಲೆ ಮಾರ್ಕೋ ಪೋಲೋ ದಿ ವೆನೆಸ್ ಎಲ್ಲಿ ಪ್ರಾಚೀನ ಕಾಲದಲ್ಲಿ ಭೇಟಿ ಕೊಟ್ಟಂತ ವ್ಯಕ್ತಿ. ಬಾರ್ಬೋಸ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟನು. ಬಟ್ ಇಟಲಿ ದೇಶದ ಪ್ರವಾಸಿಗ ಅಲ್ಲ, ಅವನು ಪೋರ್ಚುಗಲ್ ದೇಶದ ಪ್ರವಾಸಿಗ. PS 2014ರಲ್ಲಿ ಕೇಳಿದ ಪ್ರಶ್ನೆ, ಮಾರ್ಚ್ 18, 1792ರಂದು ಸಹಿ ಮಾಡಿದ ಶ್ರೀರಂಗಪಟ್ಟಣ ಕೊನೆಗೊಂಡಿದ್ದು ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧ? 1ನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧ? 3ನೇ ಆಂಗ್ಲೋ ಮೈಸೂರು ಯುದ್ಧ ರೈಟ್ ಆನ್ಸರ್ ನೋಡಿ. ಮಾರ್ಚ್ 18, 1792ರಂದು ಸಹಿ ಮಾಡಿದ ಶ್ರೀರಂಗಪಟ್ಟಣ ಒಪ್ಪಂದ ಕೊನೆಗೊಂಡಿದ್ದು ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧ ಅಂದ್ರೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಕದನ. PS 2014ರಲ್ಲಿ ಕೇಳಿದ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಯಾವ ಅಧಿವೇಶನದ್ದು? ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನೋಡಿ. ಎಷ್ಟನೇ ಅಧಿವೇಶನ ಅದು? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಎಷ್ಟನೇ ಅಧಿವೇಶನ? ಶಬಾಷ್, 39ನೇ ಅಧಿವೇಶನ. 39ನೇ ಅಧಿವೇಶನ ರೈಟ್ ಆನ್ಸರ್ ನೋಡಿ. PS 2014ರಲ್ಲಿ ಕೇಳಿದ ಪ್ರಶ್ನೆ, ಅಲಿಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಪತ್ತೆಯಾದ ಸ್ಥಳ? ಎಷ್ಟು ಸಿಂಪಲ್ ಇರ್ತಾವೆ ನೋಡಿ ಕ್ವಶನ್ಗಳು. ಅಲಿಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲಿಮಿಡಿ ಎಂಬ ಸ್ಥಳ. ಇದು 16 ಸಾಲುಗಳಿಂದ ಕೂಡಿದಂತ ಒಂದು ಶಾಸನ. ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಕರಿತೀವಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಅಂದ್ರೆ ಅಲಿಮಿಡಿ ಶಾಸನ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಬರುತ್ತದೆ. 16 ಸಾಲುಗಳಿಂದ ಕೂಡಿದೆ. ಹಿಂದೂಸ್ತಾನ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಿದವರು ಯಾರು? PS 2018ರಲ್ಲಿ ಕೇಳಿದ ಪ್ರಶ್ನೆ. NS ಹರ್ಡೇಕರ್ ಅವರು ನೋಡಿ. NS ಹರ್ಡೇಕರ್ ಅಥವಾ ನಾಸು ಹರ್ಡೇಕರ್ ಅವರು
ಈ ಕೆಳಗಿನ ಯಾವ ವ್ಯಕ್ತಿ ಬಾಲಗಂಗಾಧರ ತಿಲಕರ ಲಾಲಾ ಲಜಪತ್ ರಾಯ್ ಅವರ ಖಾಸಗಿ ವೈದ್ಯರಾಗಿ ಸೇವೆ ಮಾಡಿದವರು ಯಾರು? ಲಾಲಾ ಲಜಪತ್ ರಾಯ್ ಅವರ ಖಾಸಗಿ ವೈದ್ಯಾಧಿಕಾರಿಯಾಗಿ ಸೇವೆ ಮಾಡಿದವರು, ಖಾಸಗಿ ವೈದ್ಯಾಧಿಕಾರಿ NS ರಡೇಕರ್ ಅವರು. ನೋಡಿ, ಖಾಸಗಿ ವೈದ್ಯಾಧಿಕಾರಿ ಸೇವೆ ಮಾಡಿದವರು NS ರಡೇಕರ್ ಅವರು. ಬೆಳಗಾವಿಯಲ್ಲಿ ಆರೋಗ್ಯಧಾಮ ಎಂಬ ಆಸ್ಪತ್ರೆಯನ್ನು ಕಟ್ಟಿದವರು, ಬೆಳಗಾವಿಯಲ್ಲಿ ಆರೋಗ್ಯಧಾಮ ಎಂಬ ಆಸ್ಪತ್ರೆಯನ್ನು ಕಟ್ಟಿದವರು ಇವರೇ, NS ರಡೇಕರ್ ಅವರೇ. ಬೆಳಗಾವಿಯಲ್ಲಿ ಆರೋಗ್ಯಧಾಮ ಎಂಬ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದವರು ಯಾರಂದ್ರ NS ರಡೇಕರ್ ಅವರು. PSI 2013 ಕೇಳಿದ ಪ್ರಶ್ನೆ, ಮೈಸೂರು ಚಲೋ ಚಳವಳಿ ನಡೆದಂತ ವರ್ಷ ಯಾವ ವರ್ಷ ನಡೀತು? ಮೈಸೂರು ಚಲೋ ಚಳವಳಿ 1945, 46, 1947. ನೋಡಿ, 1947 ಮೈಸೂರು ಚಳವಳಿ. ಮೈಸೂರು ಚಳವಳಿಗೆ ಇರುವಂತ ಇನ್ನೊಂದು ಹೆಸರೇನು? ಅರಮನೆ ಸತ್ಯಾಗ್ರಹ. ಇದಕ್ಕಿರುವ ಇನ್ನೊಂದು ಹೆಸರೇನು? ಅರಮನೆ ಸತ್ಯಾಗ್ರಹ ಅಂದ್ರು ಒಂದೇ, ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದಂತ ಹೋರಾಟ ಅಂದ್ರು ಒಂದೇ. ಇದಕ್ಕಿರುವ ಇನ್ನೊಂದು ಹೆಸರು ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟಾಕಟ್ಟಿ. ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟಾಕಟ್ಟಿ ಎಲ್ಲ ಒಂದೇ. ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟಾಕಟ್ಟಿ ಅಂದ್ರು ಒಂದೇ, ಮೈಸೂರು ಚಳವಳಿ ಅಂದ್ರು ಒಂದೇ, ಅರಮನೆ ಸತ್ಯಾಗ್ರಹ ಅಂದ್ರು ಒಂದೇ. ಅರಮನೆ ಸತ್ಯಾಗ್ರಹದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ KC ರೆಡ್ಡಿ ಅವರು, KC ರೆಡ್ಡಿ. ಅದಕ್ಕೆ KC ರೆಡ್ಡಿ ಅವರು 47 ಅಕ್ಟೋಬರ್ 27 ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು. 1947 ಅಕ್ಟೋಬರ್ 27 ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದವರು KC ರೆಡ್ಡಿ ಅವರು. ಕರ್ನಾಟಕ ಸ್ವತಂತ್ರ ಆಗಿದ್ದ ಯಾವಾಗ ಅಂದ್ರೆ ಅಕ್ಟೋಬರ್ 24ನೇ ತಾರೀಕು. 1947 ಅಕ್ಟೋಬರ್ 24 ಕರ್ನಾಟಕ ರಾಜ್ಯ ಸ್ವತಂತ್ರಗೊಂಡ್ರೆ ಅಕ್ಟೋಬರ್ 27 ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ KC ರೆಡ್ಡಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದರು. ನೆಕ್ಸ್ಟ್ ಕ್ವಶನ್, ಮೈಸೂರು ಶಾಲೆಯನ್ನ ಯಾವ ಮೊದಲ ಕ್ರೈಸ್ತ ಮಿಷನರಿ ಆರಂಭ ಮಾಡಿದನು? ಸಿವಿಲ್ ಅನ್ನುವಂತ ವ್ಯಕ್ತಿ ಮೈಸೂರು ವೆಸ್ಲಿಯನ್ ಬೆಸಿಲ್. ವೆಸ್ಲಿಯನ್ ರೈಟ್ ಆನ್ಸರ್. ನೋಡಿ, ವೆಸ್ಲಿಯನ್ ಕ್ವಶನ್ಗೆ ಕೇಳಿದ್ದಾರೆ. ವೆಸ್ಲಿಯನ್ ಸರಿಯಾಗಿರುವಂತ ಉತ್ತರ. ವೆಸ್ಲಿಯನ್ ಸರಿಯಾದಂತ ಉತ್ತರ. ಕರ್ನಾಟಕದಲ್ಲಿ ಗಾಂಧೀಜಿ ಅತ್ಯಂತ ಹೆಚ್ಚು ಸಮಯ ತಂಗಿದ್ದು ಯಾವ ಸಮಯದಲ್ಲಿ ಹೈಯೆಸ್ಟ್ ಕರ್ನಾಟಕದಲ್ಲಿ ತಂಗಿದ್ದರು? 1927, 1943, 36. ಶಬಾಷ್, 1927. ಕರ್ನಾಟಕ ರಾಜ್ಯಕ್ಕೆ ಗಾಂಧಿ ಮೊಟ್ಟ ಮೊದಲ ಬಾರಿಗೆ ಭೇಟಿ ಕೊಟ್ಟಂತ ವರ್ಷ ಯಾವ ವರ್ಷ? ಗಾಂಧೀಜಿಯವರು ಮೊದಲ ಬಾರಿ ಕರ್ನಾಟಕ ರಾಜ್ಯಕ್ಕೆ ಭೇಟಿ ಕೊಟ್ಟರು? ಶಬಾಷ್, 1915. ಎಲ್ಲರೂ ಹೇಳ್ತಾರ ನನಗೆ ಡೇ ಬೇಕು. 1915. ರಾಕಿಂಗ್ ಕರೆಕ್ಟ್ ಆನ್ಸರ್. ಸುಭಾಂಗಿ ಕರೆಕ್ಟ್. ಪ್ರಸಾದ್ ಅವರೇ ಮೇ 8ನೇ ತಾರೀಕು. ನೋಡಿ, ಮೇ 8. ಯಾರಿಗೆ ಗೊತ್ತಿಲ್ಲ ಬರೆದು ಬಿಡಿದನು. ಯಾರಿಗೆ ಗೊತ್ತಿಲ್ಲಲ್ಲ ಈ ನೋಟ್ ಮಾಡಿ. ಇದು ಬಹಳ ಸರಿ ರಿಪೀಟ್ ಆಗಿದೆ ಪ್ರಶ್ನೆ ಇತ್ತೀಚೆಗೆ. ಮೇ 8ನೇ ತಾರೀಕು 1915 ಮೇ 8ರಂದು ಅವರ ಗುರುಗಳಾಗಿರುವಂತ ರಾಜಕೀಯ ಗುರುಗಳಾಗಿರುವಂತ ಗೋಪಾಲ್ ಕೃಷ್ಣ ಗೋಖಲೆ ಅವರ ಪುತ್ಥಳಿ ಅನಾವರಣ ಸಮಾರಂಭ ಇರುತ್ತದೆ. ಆ ಪುತ್ಥಳಿ ಅನಾವರಣ ಸಮಾರಂಭದ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. 1915 ಮೇ 8ರಂದು ಎಲ್ಲಿಗೆ ಭೇಟಿ ಕೊಟ್ಟಿದ್ರು ಅಂದ್ರೆ ಬೆಂಗಳೂರಿಗೆ. ಪುತ್ಥಳಿ ಅನಾವರಣ ಸಮಾರಂಭ ಇರ್ತದೆ. ಅನಾವರಣ ಸಮಾರಂಭ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಗುರುನಾನಕರು ಕರ್ನಾಟಕದ ಯಾವ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು? ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆ, ಬೆಳಗಾವಿ ಜಿಲ್ಲೆ. ಬೀದರ್ ರೈಟ್ ಆನ್ಸರ್. ನೋಡಿ, ಬೀದರ್. ಮೊಘಲರ ಕಾಲದಲ್ಲಿ ಕರ್ನಾಟಕದ ಆಡಳಿತ ಕೇಂದ್ರ ಯಾವುದಾಗಿತ್ತು? ಮೊಘಲರ ಕಾಲದಲ್ಲಿ ಕರ್ನಾಟಕದ ಆಡಳಿತ ಕೇಂದ್ರ 2006 PSI ಸಿರಾ ಆಗಿತ್ತು. ನೋಡಿ, ತುಮಕೂರು ಜಿಲ್ಲೆ ಸಿರಾ ಇದೆಯಲ್ಲ, ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿದ್ದ ಆಡಳಿತ ಕೇಂದ್ರ ಯಾವುದು? ತುಮಕೂರು ಜಿಲ್ಲೆ ಸಿರಾ ರೈಟ್ ಆನ್ಸರ್. ತುಮಕೂರು ಜಿಲ್ಲೆಯ ಸಿರಾ. ಕನ್ನಡದ ಪ್ರಪ್ರಥಮ ಗದ್ಯ ಕೃತಿ ಯಾವುದು? ಕನ್ನಡದ ಮೊದಲ ಗದ್ಯ ಕೃತಿ. ಕನ್ನಡದ ಮೊದಲ ಗದ್ಯ ಕೃತಿ
ಒಡ್ಡರಾಧನೆ, ಶಬ್ದಮಣಿ ದರ್ಪಣಂ, ತೀಶಿ, ಕವಿರಾಜ್ಯ ಮಾರ್ಗ, ಶಾಂತಿನಾಥ, ಶಾಂತಿ ಪುರಾಣ. 2006 PSI ಕೇಳಿದಂತ ಪ್ರಶ್ನೆ. ಎಕ್ಸ್ ಸರಿಯಾದಂತ ಉತ್ತರ ಒಡ್ಡರಾಧನೆ, ರೈಟ್ ಆನ್ಸರ್ ನೋಡಿ. ಒಡ್ಡರಾಧನೆ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರೆ ಶಿವಕೋಟ್ಯಾಚಾರ್ಯ. ಶಿವಕೋಟ್ಯಾಚಾರ್ಯನ ಒಡ್ಡರಾಧನೆ. ಕನ್ನಡದ ಮೊದಲ ಶಬ್ದಕೋಶ ಯಾವುದು? ಕನ್ನಡದ ಮೊದಲ ಶಬ್ದಕೋಶ ಯಾರು? ವಿವೇಕ ಚಿಂತಾಮಣಿ ಅನ್ನೋರು. ಕನ್ನಡದ ಮೊದಲ ವಿಶ್ವಕೋಶ ಅದು. ಶಬ್ದಕೋಶ ಕೇಳಿ ನಾನು. ಕನ್ನಡದ ಮೊದಲ ಶಬ್ದಕೋಶ, ಕನ್ನಡದ ಮೊದಲ ಶಬ್ದಕೋಶ ಯಾವುದಂದ್ರ ಅವಿಧಾನ ವಸ್ತುಕೋಶ. ಅವಿಧಾನ ವಸ್ತುಕೋಶ. ಈ ಅವಿಧಾನ ವಸ್ತುಕೋಶವನ್ನು ಬರೆದವರು ಯಾರು ಅಂತಂದ್ರೆ ಎರಡನೇ ನಾಗಾರ್ಜುನ. ಎರಡನೇ ನಾಗಾರ್ಜುನ ಬರೆದಂತ ಒಂದು ಪ್ರಸಿದ್ಧವಾದ ಕೃತಿ ಎರಡನೇ ನಾಗಾರ್ಜುನ. ಅವಿಧಾನ ವಸ್ತುಕೋಶ. ಈ ತರ ಪ್ರಶ್ನೆಗಳನ್ನು ಕೇಳ್ತಾನೆ. ಎರಡನೇ ನಾಗವರ್ಮ ಬರೆದಂತ ಪ್ರಸಿದ್ಧವಾದ ಕೃತಿ ಯಾವುದಂದ್ರ ಅವಿಧಾನ ವಸ್ತುಕೋಶ. ಅವಿಧಾನ ವಸ್ತುಕೋಶ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರೆ ಎರಡನೇ ನಾಗವರ್ಮ. ಎರಡನೇ ನಾಗವರ್ಮ ಯಾರ ಕಾಲದ ಪ್ರಸಿದ್ಧವಾಗಿರುವಂತ ಕವಿಯಾಗಿದ್ದ ಅಂತ ಕ್ವಶನ್ ಕೇಳಿದರೆ, ಯಾರ ಕಾಲದ ಪ್ರಸಿದ್ಧವಾಗಿರುವಂತ ಕವಿಯಾಗಿದ್ದ? ಯಾರ ಕಾಲದ್ದು? ನಮ್ ಕಾಲಕ್ಕೆ ಬರ್ತಾನ ಯಾರ? ನಮ್ ಕಾಲ ಬರಂಗಿಲ್ಲ. ಕರೆಕ್ಟ್ ಆನ್ಸರ್ ಹೇಳಿ. ಯಾರ ಕಾಲದ ಪ್ರಸಿದ್ಧವಾಗಿರುವಂತ ಕವಿಯಾಗಿದ್ದ ಎರಡನೇ ನಾಗವರ್ಮ? ಇಲ್ಲೋಡಿ, ಅವಿಧಾನ ವಸ್ತುಕೋಶ. ಅವಿಧಾನ ವಸ್ತುಕೋಶ ಕನ್ನಡದ ಮೊದಲ ಶಬ್ದಕೋಶ ಅಂತ ಹೇಳಿದ್ನೆ ನಿಮ್ಗಾಗಲೇ. ಗುಪ್ತರಲ್ಲ, 6ನೇ ವಿಕ್ರಮಾದಿತ್ಯನ ಕಾಲದ ಪ್ರಸಿದ್ಧವಾಗಿರುವಂತ ಕವಿಯತ್ತ. 6ನೇ ವಿಕ್ರಮಾದಿತ್ಯ. ಕಲ್ಯಾಣಿ ಮನುಚನ. ಎರಡನೇ ನಾಗವರ್ಮ ಯಾರ ಗುರುವಾಗಿದ್ದ ಅಂದ್ರ ಜಗದೇಕಮಲ್ಲನ ಶಿಕ್ಷಕನಾಗಿದ್ದು ಕಾವ್ಯಾವಲೋಕನ ಅನ್ನುವಂಥ ಗ್ರಂಥವನ್ನು ಬರೀತಾನೆ, ಭಾಷಾಭೂಷಣ ಅನ್ನುವಂಥ ಗ್ರಂಥವನ್ನು ಬರೀತಾನೆ, ಅವಿಧಾನ ವಸ್ತುಕೋಶ ಅನ್ನುವಂಥ ಗ್ರಂಥವನ್ನು ಬರೀತಾನೆ. ಯಾಕಂದ್ರೆ ನಿಮ್ಗೆ ಪ್ರೂಫ್ ತೋರಿಸ್ಬೇಕಲ್ಲ, ಆ ಉದ್ದೇಶಕ್ಕಾಗಿ ಅದನ್ನು ಓಪನ್ ಮಾಡಿದೆ ನಾನು. ಅದಕ್ಕೆ ಯಾಕಂದ್ರೆ ನಮ್ಮ ಪ್ರತಿಯೊಂದು ಮಾರ್ಕ್ಸ್ಗಳು ಇಂಪಾರ್ಟೆಂಟ್. ಇಷ್ಟೆಲ್ಲ ನಾವು ಓದಿ ಪರ್ಫೆಕ್ಟ್ ಆದ್ಮೇಲೆ ಒಂದು ಮಾರ್ಕ್ಸ್ ಮಿಸ್ ಆದ್ರೂ ಕೂಡ ನಾವು ವೇಸ್ಟ್ ಆದಂಗೆಲ್ಲ. ಯಾಕಂದ್ರೆ ಈ ಸಾರಿ ನಾವು ಆಗಲೇಬೇಕು ಅಂತಂದ್ರೆ ನಾವು ಇವೆಲ್ಲ ಪರ್ಫೆಕ್ಟ್ ಆಗಲೇಬೇಕು. ಸುಮ್ಮನೆ ಅಂದಾಜಲ್ಲ, ಕತ್ತಲ್ದಾಗ ಸುಮ್ಮನೆ ನಡೀದಲ್ಲ. ಇಷ್ಟೆಲ್ಲ ನೀವು ಮುಂಜಾನೆ ಕಷ್ಟಪಟ್ಟು ನಿದ್ದಿ ಕಳ್ಕೊಂಡು ಇಷ್ಟು ಓದಕತ್ತೀವಿ ಅಂತಂದ್ರೆ ಆಗ್ಬೇಕಲ್ಲ ಅದು. ದುರ್ಗಸಿಂಹನ ಪಂಚತಂತ್ರ. ಪ್ರಪಂಚದಲ್ಲಿ ಬೈಬಲ್ ಅನ್ನು ಬಿಟ್ರೆ ಅತಿ ಹೆಚ್ಚು ಭಾಷೆಗೆ ಭಾಷಾಂತರಗೊಂಡಂತ ಕೃತಿ. ವಿಜ್ಞಾನೇಶ್ವರ ಮಿತಾಕ್ಷರ ನ್ಯಾಯ ಸಂಹಿತೆ, ಹಿಂದೂಗಳ ಕಾನೂನು ಸಂಹಿತೆ ಅಂತ ಕರೀತಾರೆ. ವಿಜ್ಞಾನೇಶ್ವರ ಯಾರ ಕಾಲದ ಪ್ರಸಿದ್ಧವಾದ ಕವಿಯಾಗಿದ್ದ ಅಂದ್ರ 6ನೇ ವಿಕ್ರಮಾದಿತ್ಯನ ಕಾಲದ ಪ್ರಸಿದ್ಧವಾದ ಕವಿಯಾಗಿದ್ದ. 3ನೇ ಸೋಮೇಶ್ವರ ಬರೆದಂತ ಅವಿಲಾಸ ತೀರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ. ಮಾನಸೋಲ್ಲಾಸವನ್ನು ಏನ್ ಕರೀತಾರೆ ಅಂದ್ರೆ ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶ ಅಂತ ಕರೀತಾರೆ. 6ನೇ ವಿಕ್ರಮಾದಿತ್ಯನ ಕಾಲದ ಪ್ರಸಿದ್ಧವಾದ ಕವಿ ಅಂದ್ರೆ ಬಿಲ್ಲಣ. ಈತ ಬರೆದ ಪ್ರಸಿದ್ಧವಾದ ಕೃತಿ ವಿಕ್ರಮಾಂಕ ದೇವಚರಿತೆ. ವಿಕ್ರಮಾಂಕ ದೇವಚರಿತೆ ಎಂಬ ಗ್ರಂಥವನ್ನು ಬರೆದನು. ವಿಕ್ರಮಾಂಕ ದೇವಚರಿತೆ ಈ ಕೃತಿಯನ್ನು ಬರೆದವ ಯಾರಂದ್ರೆ 6ನೇ ವಿಕ್ರಮಾದಿತ್ಯ. ನೋಡಿ, 6ನೇ ವಿಕ್ರಮಾದಿತ್ಯನ ವಿಕ್ರಮಾಂಕ ದೇವಚರಿತೆ. ಕರ್ನಾಟಕದ ದಂಡಿ. PSI 2006ರಲ್ಲಿ ಕೇಳಿದಂತ ಪ್ರಶ್ನೆ. ಕರ್ನಾಟಕದ ದಂಡಿ ಯಾವುದು? ಕಿತ್ತೂರು, ಅಂಕೋಲ, ಖಾನಾಪುರ, ಬೈಂದೂರು.
ಅಂಕೋಲ ನೋಡಿ, ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ಇದೆಯಲ್ಲ, ಇದನ್ನು ಕರ್ನಾಟಕದ ದಂಡಿ ಅಂತ ಕರೀತಾರೆ. ಕರ್ನಾಟಕದ ದಂಡಿ ಯಾವ್ದಂದ್ರೆ ಅಂಕೋಲ, ರೈಟ್ ಆನ್ಸರ್. ಕರ್ನಾಟಕದ ದಂಡಿ. PSI 2005ರಲ್ಲಿ ಕೇಳಿದ ಪ್ರಶ್ನೆ, ಮೈಸೂರು ಚಲೋ ಚಳವಳಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ, ಕರ್ನಾಟಕದಲ್ಲಿ ಏಕೀಕರಣ ಚಳವಳಿ, ಭಾರತ ಬಿಟ್ಟು ಹೋಗಿ ಚಳವಳಿ, ಜನಪ್ರತಿನಿಧಿ ಸರ್ಕಾರಕ್ಕಾಗಿ ಚಳವಳಿ. ಈ ತರ ಕ್ವಶನ್ ಕೇಳಿದಾಗ ಯಾವ್ದು ಮಾಡೋರು? ನಮ್ಗೆ ನೋಡಿ ಕನ್ಫ್ಯೂಸ್ ಅನಿಸ್ತದ. ಆಗಲೇ ಇದನ್ನ ಹೇಳಿ ನಿಮ್ಗೆ ಕ್ಲೀವ್ ಕೊಟ್ಟಿನಿ. ಅಬೌವ್ 80 ಮ್ಯಾಗ ಹಾಕ್ರಿ ನೋಡೋಣ. ಇಲ್ಲ, ತಪ್ಪು ಹಾಕಿದ್ರಿ. ಬರೀ 61% ಹಾಕಿದ್ರಿ. ಜನಪ್ರತಿನಿಧಿ ಸರ್ಕಾರಕ್ಕಾಗಿ, ಜವಾಬ್ದಾರಿ ಸರ್ಕಾರಕ್ಕಾಗಿ ಅಲ್ಲ, ಜವಾಬ್ದಾರಿ ಸರ್ಕಾರಕ್ಕಾಗಿ, ಜನಪ್ರತಿನಿಧಿ ಸರ್ಕಾರಕ್ಕಾಗಿ. ಮೈಸೂರು ಚಲೋ ಚಳವಳಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರ ಜನಪ್ರತಿನಿಧಿ ಸರ್ಕಾರಕ್ಕಾಗಿ ಅಥವಾ ಜವಾಬ್ದಾರಿ ಸರ್ಕಾರಕ್ಕಾಗಿ. ಅರಮನೆ ಸತ್ಯಾಗ್ರಹ ಅಂದ್ರೂ ಒಂದೇ, ಮೈಸೂರು ಚಲೋ ಚಳವಳಿ ಅಂದ್ರೂ ಒಂದೇ. PSI 2005ರಲ್ಲಿ ಕೇಳಿದಂತ ಪ್ರಶ್ನೆ, ಮೈಸೂರು ಜನಪ್ರತಿ ಮಂಡಳಿಯನ್ನ ಪ್ರಾರಂಭ ಮಾಡಿದವರು ಯಾರು? ಮೈಸೂರಿನಲ್ಲಿ ಜನಪ್ರತಿ ಮಂಡಳಿಯನ್ನ ಪ್ರಾರಂಭಿಸಿದವರು? ಶಬಾಷ್. ದಿವಾನ್ ರಂಗಚಾಲ್ ಅವರು ಆರಂಭ ಮಾಡಿದವರು. ಯಾವ ವರ್ಷ ಅಂದ್ರೆ 1881ರಲ್ಲಿ. 1881ರಲ್ಲಿ ಮೈಸೂರು ಜನಪ್ರತಿ ಮಂಡಳಿಯನ್ನ ಪ್ರಾರಂಭಿಸಿದವರು ಯಾರಂದ್ರ ದಿವಾನ್ ರಂಗಚಾರ್ಲು ಅವರು. ದಿವಾನ್ ರಂಗಚಾರ್ಲು, ರೈಟ್ ಆನ್ಸರ್. ದರಿಯಾ ದೌಲತ್ ಇದು ಯಾರಿಗೆ ಸೇರಿದ ಅರಮನೆಯಾಗಿದೆ? ಹೈದರ್ ಅಲಿಗೆ ಸೇರಿದ ಅರಮನೆಯಾಗಿದೆ. ಮೀರ್ ಸಾದಿಕ್, ಟಿಪ್ಪು ಸುಲ್ತಾನ್, ಆದಿಲ್ ಶಾಹಿ. ಟಿಪ್ಪು ಸುಲ್ತಾನ್ ಸೇರಿದಂತ ಅರಮನೆಯಾಗಿದೆ ನೋಡಿ ದರಿಯಾ ದೌಲತ್. ತಾಳಿಕೋಟೆ ಯುದ್ಧವು ಯಾರ ಆಳ್ವಿಕೆಯಲ್ಲಿ ನಡೆಯಿತು? ಯಾರ ಆಳ್ವಿಕೆಯಲ್ಲಿ? ಎಷ್ಟು ಸಾರಿ ರಿಪೀಟ್ ಆಗಿದೆ ಕ್ವಶನ್ ಇದು. ಇದು ಮೊನ್ನೆ 2017 KS ಕ್ವಶನ್. ಸದಾಶಿವರಾಯನ ಆಳ್ವಿಕೆಯಲ್ಲಿ. ಸದಾಶಿವರಾಯನ ಆಳ್ವಿಕೆಯಲ್ಲಿ. ಫಾರ್ನೋ ನಿಮಿಚ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ? ಫಾರ್ನೋ ನಿಮಿಚ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ? ಎಕ್ಸಲೆಂಟ್. ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು? ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು. ಇದರಲ್ಲಿ ಯಾರನ್ನ ಆಂಧ್ರ ಭೋಜ ಅಂತ ಕರೀತಾರೆ? ಆಂಧ್ರ ಭೋಜ. ಆಂಧ್ರ ಭೋಜ. ಶ್ರೀಕೃಷ್ಣ ದೇವರಾಯನ ಪ್ರಸಿದ್ಧವಾದ ಬಿರುದು ಆಂಧ್ರ ಭೋಜ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಆಂಧ್ರ ಭೋಜ. ಇದರಲ್ಲಿ ಯಾರ ಬಿರುದಾಗಿತ್ತಂದ್ರೆ ಶ್ರೀಕೃಷ್ಣ ದೇವರಾಯನ ಬಿರುದುಗಳು. PSI 2005ರಲ್ಲಿ ಕೇಳಿದಂತ ಪ್ರಶ್ನೆ, ಬೆಂಗಳೂರು ನಗರದಲ್ಲಿ ಕಬ್ಬನ್ ಪಾರ್ಕ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು? ಬೆಂಗಳೂರು ನಗರದಲ್ಲಿ ಕಬ್ಬನ್ ಪಾರ್ಕ್ ಅನ್ನ ಯಾರು ಅಭಿವೃದ್ಧಿಪಡಿಸಿದರು? ಲಾರ್ಡ್ ಕಬ್ಬನ್ ಅವರು, ಲಾರ್ಡ್ ಬೌರಿಂಗ್ ಅವರು, ಲಾರ್ಡ್ ಡಾಲ್ಹೌಸಿ ಅವರು, ಲಾರ್ಡ್ ಮೌಂಟ್ ಬ್ಯಾಟನ್ ಅವರು. ಬೆಂಗಳೂರು ನಗರದಲ್ಲಿ ಕಬ್ಬನ್ ಪಾರ್ಕ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು? ಕಬ್ಬನ್ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು? ಲಾರ್ಡ್ ಕಬ್ಬನ್ ಅವರು, ಲಾರ್ಡ್ ಬೌರಿಂಗ್ ಅವರು, ಲಾರ್ಡ್ ಡಾಲ್ಹೌಸಿ ಅವರು, ಲಾರ್ಡ್ ಮೌಂಟ್ ಬ್ಯಾಟನ್ ಅವರು. ಲಾರ್ಡ್ ಬೌರಿಂಗ್, ರೈಟ್ ಆನ್ಸರ್. ಬೆಂಗಳೂರು ನಗರದಲ್ಲಿ ಕಬ್ಬನ್ ಪಾರ್ಕ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು ಅಂದ್ರೆ ಲಾರ್ಡ್ ಬೌರಿಂಗ್, ರೈಟ್ ಆನ್ಸರ್. KS 2017ರಲ್ಲಿ ಕೇಳಿದ ಪ್ರಶ್ನೆ, ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡನಾಯಕನಾಗಿದ್ದು ಗೆರಿಲ್ಲಾ ತಂತ್ರದಿಂದ ಬ್ರಿಟಿಷರೊಡನೆ ಹೋರಾಟ ನಡೆಸಿದ್ದ. ಆ ಕರ್ನಾಟಕದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ ಯಾರು? ಮುದುಬಿಡಿ ಕೃಷ್ಣರಾವ್ ಅವರು, ಆಲೂರು ವೆಂಕಟರಾಯ್ ಅವರು, ಜೋಗಿ ಬೀರಣ್ಣ ನಾಯಕ್ ಅವರು, ಸಂಗೊಳ್ಳಿ ರಾಯಣ್ಣ ಅವರು. ಸಂಗೊಳ್ಳಿ ರಾಯಣ್ಣ, ರೈಟ್ ಆನ್ಸರ್. ಸಂಗೊಳ್ಳಿ ರಾಯಣ್ಣ. KS 2017ರಲ್ಲಿ ಕೇಳಿದಂತ ಪ್ರಶ್ನೆ, ಅಬ್ದುಲ್ ರಜಾಕ್ ದೇವರಾಯ 2, ನಿಖಿಲೋ ಕೌಂಟಿ ದೇವರಾಯ 1, ಫಾರ್ನೋ ನಿಮಿಚ್ ಅಚ್ಯುತರಾಯ, ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯ. ಯಾವ ಜೋಡಿ ಸರಿಯಾಗಿದೆ? AB ಸರಿಯಾಗಿದೆ, BC ಸರಿಯಾಗಿದೆ, BCD ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. AB ಸರಿಯಾಗಿದೆ, BC ಸರಿಯಾಗಿದೆ, BCD ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. 96% ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಮೇಲಿನ ಎಲ್ಲವೂ ಸರಿ ನೋಡಿ. ಅಬ್ದುಲ್ ರಜಾಕ ದೇವರಾಯ 2, ನಿಖಿಲೋ ಕೌಂಟಿ ದೇವರಾಯ 1, ಫಾರ್ನೋ ನಿಮಿಚ್ ಅಚ್ಯುತರಾಯ, ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯ. ಪರ್ಫೆಕ್ಟ್ ಆಗತ್ತಲ್ಲ ಸಬ್ಜೆಕ್ಟ್. ಏನ್ ಕೇಳಿದ್ರು ಪಟ 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 ಅನ್ಸಲತ್ತಿರ್ಬೇಕು. ಆರ್ಟ್ಸ್ ಭಾಗದಲ್ಲಿ ಒಂದು 2, 3, 4 ಮಾರ್ಕ್ಸ್ಗಳು ಹೋಗ್ಲಿ, 2, 3, 4 ಮಾರ್ಕ್ಸ್ ಉಳಿದೆಲ್ಲ ಬರ್ಬೇಕು. ಕ್ವಶನ್ ಪೇಪರ್ ಹೆಂಗ್ ಈ ಸರ್ ನೀನ್ ಹೇಳಿದಾರಲ್ಲ ನಮ್ ಕೇಶವಮೂರ್ತಿ ಸರ್, ಕ್ವಶನ್ ಯಾವ ತರ ಬರ್ತಾ ಆ ತರ ನಾವು ಹೊಂದಾಣಿಕೆ ಆಗ್ಬೇಕು. ಯಾವ ತರ ಬರ್ತಾ ಆ ತರ ಹೊಂದಾಣಿಕೆ ಆಗ್ಬೇಕಂದ್ರೆ ನಮ್ಗೆ 6 ಸಬ್ಜೆಕ್ಟ್ ಇವರ ಪರ್ಫೆಕ್ಟ್ ಇರ್ಬೇಕಲ್ಲ.
KS 2017ರಲ್ಲಿ ಕೇಳಿದ ಪ್ರಶ್ನೆ ನೋಡಿ. ಅದೇ ಕ್ವಶನ್ ರಿಪೀಟ್ ಆಗಲೇ, ಇದನ್ನೇ ಉಲ್ಟಾ ಮಾಡಿದ್ದಾನೆ. ಉಲ್ಟಾ ಆಗಲೇ ಒಂದು ಕ್ವಶನ್ ಕೇಳಿದ್ದೆವು, ಅದೇ ರಿಪೀಟ್. ಸರ್ಕಾರದಡಿ ಉದ್ಯೋಗಗಳನ್ನು ಗಳಿಸಲು ಬ್ರಾಹ್ಮಣರಲ್ಲದವರನ್ನು ಪ್ರೋತ್ಸಾಹಿಸಲು ಮುಖ್ಯ ಸಮಿತಿಗಳು ಕೈಗೊಳ್ಳಲು ಕ್ರಮಗಳ ಬಗ್ಗೆ ವರದಿ ನೀಡಲು ವಿಚಾರಣೆಸಲು ಮೈಸೂರು ಮಹಾರಾಜರು ನೇಮಕ ಮಾಡಿದ ಸಮಿತಿ ಯಾವುದು? ಅದೇ ಕ್ವಶನ್ ಉಲ್ಟಾ ಸುಮ್ ಹುಚ್ಚುತ್ತಾರೆ ಕೇಳೋದು. ಅವೇ ಇರುತ್ತಾವ ಕ್ವಶನ್, ಥೀಮ್ ಅದೇ ಇರ್ತದೆ ನೋಡಿ. ಲೆಸ್ಲಿ ಮಿಲ್ಲರ್ ಸಮಿತಿ ಒಂದ್ಸರಿ ಈಗ ಡಿಸ್ಕಸ್ ಮಾಡಿದ್ದೇವಲ್ಲ, ಇದನ್ನೇ ಡಿಸ್ಕಸ್ ಮಾಡಿದ್ದೇವೆ ಒಂದ್ಸರಿ. ಈಗ ಲೆಸ್ಲಿ ಮಿಲ್ಲರ್ ಸಮಿತಿ ರೈಟ್ ಆನ್ಸರ್. ಯಾವ ಸಮಿತಿ ನೇಮಕ ಮಾಡಲಾಯಿತು ಅಂದಲ್ಲ? ಲೆಸ್ಲಿ ಮಿಲ್ಲರ್ ಸಮಿತಿ ನೇಮಕ ಮಾಡಲಾಯಿತು. ಲೆಸ್ಲಿ ಮಿಲ್ಲರ್ ಸಮಿತಿ. ನೆಕ್ಸ್ಟ್ ಕ್ವಶನ್. 1953ರಲ್ಲಿ ರಾಜ್ಯಗಳ ಪುನರ್ರಚನಾ ಆಯೋಗವು ಇವರ ಅಧ್ಯಕ್ಷತೆ ಮತ್ತು ಸದಸ್ಯತ್ವ ರಚನೆ ಆಯಿತು. 17 KS. ಅಧ್ಯಕ್ಷರು ಫರ್ಜಲ್ ಅಲಿ, ಸದಸ್ಯರು HN ಕುಂಜೂರು ಮತ್ತು KM ಪಣಿಕರ್. ಎ ರೈಟ್ ಆನ್ಸರ್ ನೋಡಿ. ಅಧ್ಯಕ್ಷರು ಫಜಲ್ ಅಲಿ, ಸದಸ್ಯರು HN ಕುಂಜೂರು ಮತ್ತು KM ಪಣಿಕರ್. 1953ರಲ್ಲಿನ ರಾಜ್ಯಗಳ ಪುನರ್ರಚನೆ ಆಯೋಗವು ಇವರ ಅಧ್ಯಕ್ಷತೆ ಮತ್ತು ಸದಸ್ಯತ್ವ ರಚನೆ ಆಯಿತು ಅಂತ ಕ್ವಶನ್ ಕೇಳಿದ್ರೆ ಸರಿಯಾದಂತ ಉತ್ತರ ಅಧ್ಯಕ್ಷರು ಯಾರಂದ್ರೆ ಫಜಲ್ ಅಲಿ, ಸದಸ್ಯರು KN ಕುಂಜೂರು ಮತ್ತು KM ಪಣಿಕರ್. ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರನಾಗಿರುವಂತಹ ಕೃಷ್ಣದೇವರಾಯ ಆಮುಕ್ತ ಮೌಲ್ಯದ ಅನ್ನುವಂಥ ಕೃತಿಯನ್ನು ಯಾವ ಭಾಷೆಯಲ್ಲಿ? ಆಮುಕ್ತ ಮೌಲ್ಯದ, ಉಷಾ ಪರಿಣಾಮ ಅನ್ನುವಂಥ ಗ್ರಂಥಗಳನ್ನು ಬರೀತಾನೆ. ತೆಲುಗು ಭಾಷೆಯಲ್ಲಿ ನೋಡಿ, ತೆಲುಗು ಭಾಷೆ ರೈಟ್ ಆನ್ಸರ್. ವಿಜಯನಗರದ ಆಡಳಿತಗಾರನಾಗಿದ್ದಂತ ಶ್ರೀಕೃಷ್ಣ ದೇವರಾಯ ರಚನೆ ಮಾಡಿದ ಆಮುಕ್ತ ಮೌಲ್ಯದ ಕೃತಿ ಯಾವ ಭಾಷೆಯಲ್ಲಿದೆ ಅಂದ್ರೆ ತೆಲುಗು ಭಾಷೆಯಲ್ಲಿ ಕಂಡು ಬರ್ತದೆ ನೋಡಿ, ತೆಲುಗು ಭಾಷೆ. PSI 2018ರಲ್ಲಿ ಕೇಳಿದ ಪ್ರಶ್ನೆ, ವಿಜಯನಗರದ ಯಾವ ರಾಜನು ತನ್ನ ಸೈನಿಕರಿಗೆ ಯುದ್ಧ ಕೌಶಲ್ಯ ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರ ನೇಮಕ ಮಾಡಿದನು? ವನ್ಯ ಬುಕ್ಕರಾಯ, ವನ್ಯ ದೇವರಾಯ, ಕೃಷ್ಣ ದೇವರಾಯ, ರಾಮರಾಯ. ಟರ್ಕಿಯ ಬಿಲ್ವಿದ್ಯೆ ಕೌಶಲ್ಯವನ್ನು ಹೆಚ್ಚಿಸಿದನು. ವನ್ಯ ದೇವರಾಯ ರೈಟ್ ಆನ್ಸರ್ ನೋಡಿ. ವನ್ಯ ದೇವರಾಯ ಸರಿಯಾಗಿರುವಂತ ಉತ್ತರ, ವನ್ಯ ದೇವರಾಯ. ಚೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸಿದಂತ ವ್ಯಕ್ತಿ ಯಾರು? ಚೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸಿದಂತ ವ್ಯಕ್ತಿ ವನ್ಯ ಬುಕ್ಕರಾಯ ರೈಟ್ ಆನ್ಸರ್ ನೋಡಿ. ವನ್ಯ ಬುಕ್ಕರಾಯ ಚೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸಿದ ವ್ಯಕ್ತಿ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಯಾವ ಪ್ರದೇಶದ ಮೇಲೆ ಶ್ರೀಕೃಷ್ಣ ದೇವರಾಯ ದಾಳಿಯನ್ನು ಮಾಡಿದಾಗ ಬಾಲಕೃಷ್ಣ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿದ? ಒಡಿಸ್ಸಾ ಅಲ್ಲ, ಉದಯಗಿರಿ ನೋಡಿ. ಉದಯಗಿರಿ ಆಪ್ಷನ್ಸ್ ದಲ್ಲಿ ಉದಯಗಿರಿ ಕೊಟ್ಟಿರ್ತಾನೆ, ಉದಯಗಿರಿ ಹಾಕ್ರಿ. ಒಡಿಸ್ಸಾ ರಾಜ್ಯದಲ್ಲಿ ಮೊದಲು ಉದಯಗಿರಿ ಮೇಲೆ ದಾಳಿ ಮಾಡ್ತಾನೆ, ಆಮೇಲೆ ಒಡಿಸ್ಸಾ. ಒಡಿಸ್ಸಾ ರಾಜ್ಯದ ಮೇಲೆ ದಾಳಿ ಮಾಡಿ ಯಾರನ್ನ ಅಪಹರಿಸಿಕೊಂಡು ಬಂದು ಮದುವೆಯಾದ ಅಂದ್ರ ಜಗನ್ಮೋಹಿನಿ ಅಪಹರಿಸಿಕೊಂಡು ಬಂದು ಮದುವೆಯಾದ, ಜಗನ್ಮೋಹಿನಿಯನ್ನ. PSI 2018ರಲ್ಲಿ ಕೇಳಿದ ಪ್ರಶ್ನೆ, ರಕ್ಕಸಿಗೆ ತಂಗಡಿ ಯುದ್ಧ ನಡೆದಂತ ವರ್ಷ ಯಾವ ವರ್ಷ ನಡೀತು ತಂಗಡಿ ಯುದ್ಧ? 1565 ಜನವರಿ 23 ನೋಡಿ, ರಕ್ಕಸಿಗೆ ತಂಗಡಿ ಯುದ್ಧ. PSI 2018ರಲ್ಲಿ ಕೇಳಿದ ಪ್ರಶ್ನೆ, ಕವಿರಾಜ್ಯ ಮಾರ್ಗದ ಕರ್ತರು ಯಾರು? ಯಾರು ಬರೆದ ಕವಿರಾಜ್ಯ ಮಾರ್ಗ? ಕಾವೇರಿಯಿಂದ ಗೋದಾವರಿ ನಾಡದ ಕನ್ನಡದಳು. ಕರ್ನಾಟಕ ರಾಜ್ಯ ಕಾವೇರಿಯಿಂದ ಗೋದಾವರಿವರೆಗೆ ಹಂಚಿಕೆಯಾಗಿತ್ತು. ಅಮೋಘ ವರ್ಷ ಫಸ್ಟ್. ಆಕ್ಚುಲಿ ಅಮೋಘ ವರ್ಷ ಬರದಲ್ಲ, ಅದನ್ನ ಶ್ರೀ ವಿಜಯ ಬರದನ. ಆ ಕೃತಿಯನ್ನು ಬರೆದವರು ಯಾರಂದ್ರೆ ಶ್ರೀ ವಿಜಯ. PSI 2018ರಲ್ಲಿ ಕೇಳಿದ ಪ್ರಶ್ನೆ, ಯಾವ ವರದಿಯನ್ನ ಆಧರಿಸಿ 1956ರಲ್ಲಿ ಕರ್ನಾಟಕದಲ್ಲಿ ರೂಪುಗೊಂಡಂತದ್ದು? ಭಾಷಾವಾರ ಅಂತ ಕರಿತೀವಲ್ಲ, ಫಜಲ್ ಅಲಿ ಸಮಿತಿ ನೋಡಿ. 1956ರಲ್ಲಿ ಕರ್ನಾಟಕ ರೂಪುಗೊಂಡಿದ್ದ ಯಾವ ಒಂದು ವರದಿ ಪ್ರಕಾರ ಅಂದ್ರೆ ಫಜಲ್ ಅಲಿ ಸಮಿತಿ. ಫಜಲ್ ಅಲಿ ಸಮಿತಿಯನ್ನ ಆಧರಿಸಿ, ಫಜಲ್ ಅಲಿ ಸಮಿತಿಯನ್ನ ಆಧರಿಸಿ. ಗದ್ಯ ಕರ್ಣಾಮೃತ KS 2010ರಲ್ಲಿ ಕೇಳಿದ ಪ್ರಶ್ನೆ, ಯಾರ ಸಂಬಂಧಗಳನ್ನು ಹೇಳ್ತದ? ಹೊಯ್ಸಳರು ಪಾಂಡ್ಯರ ಸಂಬಂಧಗಳನ್ನ, ಚೋಳರು ಪಲ್ಲವರ ಸಂಬಂಧಗಳನ್ನ, ಚಾಲುಕ್ಯ ರಾಷ್ಟ್ರಕೂಟರ ಸಂಬಂಧಗಳನ್ನ.
ಹೊಯ್ಸಳರು ಮತ್ತು ಪಾಂಡ್ಯರ ಸಂಬಂಧಗಳನ್ನು ಹೇಳ್ತದೆ. ಗದ್ಯ ಕರ್ಣಾಮೃತ ಫೇಮಸ್ ಇದು ಕೃತಿ. ಯಾರ ಕಾಲದಲ್ಲಿ ರಚನೆಯಾಗಿದೆ ಗದ್ಯ ಕರ್ಣಾಮೃತ ಅಂದ್ರೆ ಹೊಯ್ಸಳರ ಕಾಲದಲ್ಲಿ ರಚನೆಯಾಗಿರುವಂತ ಕೃತಿ. ಕನ್ನಡದಲ್ಲಿ ಇದೆ ಪುಸ್ತಕ ಇದು ಅಲ್ಲ. ಗದ್ಯ ಕರ್ಣಾಮೃತ ಅನ್ನುವಂಥದ್ದು ಇದರ ರಚನೆ ಮಾಡಿದವರು ಯಾರು ಅಂತ ಕೇಳ್ತಾನೆ. ಚಕ್ರವರ್ತಿ ಎರಡನೇ ವಿದ್ಯಾಧಾರಿ ಅಂತ. ಚಕ್ರವರ್ತಿ ಎರಡನೇ ವಿದ್ಯಾಧಾರಿ ಏನ್ ಮಾಡಿದ್ದಾನಂದ್ರ ಗದ್ಯ ಕರ್ಣಾಮೃತ ಅನ್ನುವಂಥ ಕೃತಿಯನ್ನು ಬರೀತಾನೆ. ಇದು ಯಾರ ಸಂಬಂಧಗಳನ್ನು ಹೇಳ್ತಂದ್ರೆ ಹೊಯ್ಸಳರು ಮತ್ತು ಪಾಂಡ್ಯರ ಸಂಬಂಧಗಳನ್ನೇ ಹೇಳ್ತದೆ. KS 2012 ಕೇಳಿದ ಪ್ರಶ್ನೆ ಎಲ್ಲ ಬಂತು ನೋಡಿ. ಅಖಿಲ ಭಾರತ ಖಿಲಾಫತ್ ಸಮ್ಮೇಳನ, ಅಖಿಲ ಭಾರತ ಹಿಂದೂ ಮಹಾಸಭಾ, ಅಖಿಲ ಭಾರತ ಬ್ರಾಹ್ಮಣೇತರ ಸಮ್ಮೇಳನ, ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ ಎಲ್ಲವನ್ನೂ ಒಳಗೊಂಡಿದ್ದು ಏನಂತೀವಿ ಅಂದ್ರೆ ಬೆಳಗಾವಿಯಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನ, ಯುನಿಟಿ ಕಾಂಗ್ರೆಸ್ ಅಂತ ಕರೀತಾವೆ, ಎಲ್ಲವೂ ಒಳಗೊಂಡಿದ್ದೆ. KS 2012 ಕೇಳಿದಂತ ಪ್ರಶ್ನೆ ಕರ್ನಾಟಕ ವೈಭವ ಈ ಕೆಳಕಂಡ ಯಾವ ಪ್ರಭಾವಗಳನ್ನು ಬೀರಿತು? ಕನ್ನಡಿಗರಲ್ಲಿ ಸಾಂಸ್ಕೃತಿಕ ಒಗ್ಗಟ್ಟನ್ನು ಉಂಟು ಮಾಡಿತ್ತು, ಕರ್ನಾಟಕದ ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿ ನೀಡಿತ್ತು, ಕನ್ನಡಿಗರಲ್ಲಿ ತಮ್ಮ ಗತವೈಭವದ ಬಗ್ಗೆ ಜಾಗೃತಿ ಮೂಡಿಸಿತು, ಮೇಲಿನ ಎಲ್ಲವೂ ಸರಿ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿ ನೋಡಿ. ಮೇಲಿನ ಎಲ್ಲವೂ ಸರಿ. ಕರ್ನಾಟಕದ ವೈಭವ ಈ ಕೆಳಕಂಡ ಯಾವ ಪ್ರಭಾವವನ್ನು ಬೀರಿತು ಅಂದ್ರ ಕನ್ನಡಿಗರಲ್ಲಿ ಸಾಂಸ್ಕೃತಿಕ ಒಗ್ಗಟ್ಟನ್ನು ಉಂಟು ಮಾಡಿತ್ತು, ಕರ್ನಾಟಕದ ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿ ನೀಡಿತ್ತು, ಕನ್ನಡಿಗರಲ್ಲಿ ತಮ್ಮ ಗತವೈಭವದ ಬಗ್ಗೆ ಜಾಗೃತಿ ಮೂಡಿಸಿತು, ಮೇಲಿನ ಎಲ್ಲವೂ ಸರಿ. 2015 ಶಾತವಾಹನರ ಕಾಲದಲ್ಲಿ ನಗರಾಡಳಿತವನ್ನು ಏನಂತ ಕರೀತಿದ್ರು? ನಿಗಮ ಸಭಾ, ಆಗಮ ಸಭಾ, ಸಮಿತಿ, ವಿಧಾತ. ನಿಗಮ ಸಭಾ ರೈಟ್ ಆನ್ಸರ್ ನೋಡಿ. ಶಾತವಾಹನರ ಕಾಲದಲ್ಲಿ ನಗರಾಡಳಿತವನ್ನು ಕೆಳಗಿನ ಯಾವ ಹೆಸರನ್ನು ಕರೀತಿದ್ರು ಅಂದ್ರೆ ನಿಗಮ ಸಭಾ ಅಂತ ಕರೀತಿದ್ರು. ನಿಗಮ ಸಭಾ. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೀತಿದ್ರು: ಸಂಸ್ಥಾನಗಳನ್ನು ಕರೀತಿದ್ರು, ರಾಜ್ಯಗಳನ್ನು ಕರೀತಿದ್ರು, ದೇಶಗಳು, ಪ್ರಾಂತ್ಯಗಳು. ರಾಜ್ಯಗಳು ರೈಟ್ ಆನ್ಸರ್ ನೋಡಿ. ರಾಜ್ಯಗಳು. ಗಗನಮಹಲ್ ಕಟ್ಟಡ, ಗಗನಮಹಲ್ ಕಟ್ಟಡ KS 2015 ಗಗನಮಹಲ್ ಕಟ್ಟಡ ಬಿಜಾಪುರದ ಆದಿಲ್ಶಾಹಿಗಳ ಕಾಲದಲ್ಲಿ ಕಟ್ಟಿದಂತ ಕಟ್ಟಡ ನೋಡಿ. ವಸಾಹತುಶಾಹಿ ಭಾರತ ಅರಸರ ಶ್ರೇಣಿಯಲ್ಲಿ ಮೈಸೂರು ಸ್ಥಾನವನ್ನು ಈ ರೀತಿಯಿಂದ ಕರೀತಿದ್ರು. ಏನಂತ ಕರೀತಿದ್ರು? 31 ಬಂದೂಕಿನ ಸಲಾಮಿ ರಾಜ್ಯ, 21 ಬಂದೂಕ್ ಸಲಾಮಿನ ರಾಜ್ಯ, 19 ಬಂದೂಕ್ ಸಲಾಮಿನ ರಾಜ್ಯ, 21 ಬಂದೂಕಿನ ಸಲಾಮಿ ರಾಜ್ಯ ರೈಟ್ ಆನ್ಸರ್ ನೋಡಿ. 21ನೇ ಬಂದೂಕಿನ ಸಲಾಮಿ ರಾಜ್ಯ ಕರೆಕ್ಟ್ ಆನ್ಸರ್. ಅಂದ್ರೆ ಅದು ಆ ತರ ರೆಸ್ಪೆಕ್ಟ್ ಕೊಡೋದು, ಗೌರವ ಅದು. 21 ಬಂದೂಕು ಸಲಾಮಿನ ರಾಜ್ಯ ಸರಿಯಾಗಿರುವಂತ ಉತ್ತರ. ವಸಾಹತುಶಾಹಿ ಭಾರತದಲ್ಲಿ ಅರಸರ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನ ಈ ಕೆಳಗಿನ ಯಾವ ರೀತಿ ಅಂದ್ರೆ 21 ಬಂದೂಕಿನ ಸಲಾಮ ರಾಜ್ಯ. KS 2017 ಕೇಳಿದ ಪ್ರಶ್ನೆ ಉಪ್ಪಿನ ಸತ್ಯಾಗ್ರಹವನ್ನು ಮುರಿದವರು ಯಾರು? ಎಲ್ಲಿ? ಬೆಳಗಾವಿಯಲ್ಲಿ. ಬೆಳಗಾವಿಯಲ್ಲಿ. ಅಂಕೋಲದಲ್ಲಿ ಅಂದ್ರೆ MP ನಾಡಕರ್ಣಿ. ಬಟ್ ಬೆಳಗಾವಿಯಲ್ಲಿ ಅಂದ್ರ ಗಂಗಾಧರರಾವ್ ದೇಶಪಾಂಡೆ ನೋಡಿ. ಬೆಳಗಾವಿಯಲ್ಲಿ ಅಂತಂದ್ರೆ ಗಂಗಾಧರರಾವ್ ದೇಶಪಾಂಡೆ 1930 ಏಪ್ರಿಲ್ನಲ್ಲಿ ಬೆಳಗಾವಿಯಲ್ಲಿ ಉಪ್ಪನ್ನು ಮಾರಿ ಕಾನೂನು ಮುರಿದವರು ಯಾರು ಅಂತಂದ್ರೆ ಗಂಗಾಧರರಾವ್ ದೇಶಪಾಂಡೆ ಅವರು ರೈಟ್ ಆನ್ಸರ್ ನೋಡಿ. ನವರಸ ಪ್ರವೋತ್ಸವ ಯಾವ ಒಂದು? KS 2015 ನವರಸ ಪ್ರವೋತ್ಸವ ಇದರೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದೆ. ಶಬಾಷ್. ಸಂಗೀತದೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದೆ ನವರಸ ಪ್ರವೋತ್ಸವ. KS 2017 ಕೇಳಿದ ಪ್ರಶ್ನೆ ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹ ಜಾಥಕದಲ್ಲಿ ಪಾಲ್ಗೊಂಡ ಕನ್ನಡಿಗ ಯಾರು? ಕನ್ನಡಿಗ MP ನಾಡಕರ್ಣಿ, KT ಭಾಷ್ಯ, ಮೈಲಾರ ಮಹದೇವಪ್ಪ. ದಂಡಿ ಗಾಂಧಿ ಜೊತೆನೆ ಪಾಲ್ಗೊಳ್ಳಬೇಕಲ್ಲ. ಎಸ್, ಮೈಲಾರ ಮಹದೇವಪ್ಪ. ಈ ಕೆಳಗಿನ ಯಾವ ವ್ಯಕ್ತಿಯನ್ನ ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ? ಸಾರಿ, ಕರ್ನಾಟಕದ ಭಗತ್ ಸಿಂಗ್. ಕರ್ನಾಟಕದ ಭಗತ್ ಸಿಂಗ್ ಯಾರು? ಕರ್ನಾಟಕದ ಭಗತ್ ಸಿಂಗ್ ಮೈಲಾರ ಮಹದೇವಪ್ಪ ನೋಡಿ. ಮೈಲಾರ ಮಹದೇವಪ್ಪ. ಅಂಕೋಲ ಉಪ್ಪಿನ ಸತ್ಯಾಗ್ರಹವನ್ನ ವಹಿಸಿಕೊಂಡವರು ಯಾರು? ಇದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲ. ಅಂಕೋಲದ ನಾಯಕತ್ವ ವಹಿಸಿಕೊಂಡವರು MP ನಾಡಕರ್ಣಿ ನೋಡಿ. MP ನಾಡಕರ್ಣಿ. MP ನಾಡಕರ್ಣಿ ಕರೆಕ್ಟ್ ಆನ್ಸರ್. ಮೈಸೂರಿನಲ್ಲಿ ಮೈಸೂರು ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದವರು? ಮೈಸೂರಿನಲ್ಲಿ ಮೈಸೂರು ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದವರು? ಶಬಾಷ್. T ಸಿದ್ದಲಿಂಗಯ್ಯ ಅವರು ನೋಡಿ. T ಸಿದ್ದಲಿಂಗಯ್ಯ.
ಶಿವಪುರ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರು? 1938ರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹದ ನಾಯಕತ್ವ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಇದೇ ಟಿ ಸಿದ್ದಲಿಂಗಯ್ಯ. ಟಿ ಸಿದ್ದಲಿಂಗಯ್ಯ. ಟಿ ಸಿದ್ದಲಿಂಗಯ್ಯ ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್. ವೇದ ಮಾರ್ಗ ಪ್ರತಿಷ್ಠಾಪಕ. ವೇದ ಮಾರ್ಗ ಪ್ರತಿಷ್ಠಾಪಕ ಅನ್ನುವಂಥ ಬಿರುದನ್ನು ಹೊಂದಿದಂತ ವ್ಯಕ್ತಿ ಯಾರು? 1999 KS ಕ್ವಶನ್. ಮೊದಲನೇ ಹರಿಹರ. ಇಲ್ಲಿ ಯಾರು ಬರಂಗಿಲ್ಲ, ಕೃಷ್ಣ ದೇವರಾಯನು ಬರಂಗಿಲ್ಲ, ಎರಡನೇ ದೇವರಾಯ ಬರಂಗಿಲ್ಲ, ಒಂದನೇ ದೇವರಾಯ ಬರಂಗಿಲ್ಲ. ವೇದಗಳು ಆರಂಭಗೊಂಡಿದ್ದು, ವೇದಗಳ ಮೇಲೆ ಸಾಯನಾಚಾರ್ಯ ಮತ್ತು ಮಾಧವಾಚಾರ್ಯ ಅನ್ನುವಂಥ ವ್ಯಕ್ತಿಗಳು ಆರಂಭ ಮಾಡಿದ್ದು ಹರಿಹರನ ಕಾಲದಲ್ಲಿ. ಅದಕ್ಕೆ ಸರಿಯಾದಂತ ಉತ್ತರ ಮೊದಲನೇ ಹರಿಹರ, ರೈಟ್ ಆನ್ಸರ್. ಮೊದಲನೇ ಹರಿಹರ. KS 1999ರಲ್ಲಿ ಕೇಳಿದ ಪ್ರಶ್ನೆ, ನ್ಯೂನಿಚ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಇವನ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ. ನ್ಯೂನಿಚ್ ಎಂಬ ಪೋರ್ಚುಗೀಸ್ ಪ್ರವಾಸಿಗ ಇವನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟ. ಒಂದನೇ ಬುಕ್ಕರಾಯ, ಅಚ್ಯುತರಾಯ, ಕೃಷ್ಣದೇವರಾಯ, ಒಂದನೇ ಹರಿಹರ. ನ್ಯೂನಿಚ್ ಎಂಬ ಪೋರ್ಚುಗೀಸ್ ಪ್ರವಾಸಿಗ ಇವನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟನು. ಯಾರ ಕಾಲದಲ್ಲಿ ಅಂದ್ರೆ ಸಾರಿ ರಿಪೀಟ್ ಆಗಿದೆ ನೋಡಿ ಕ್ವಶನ್. ಅದು ಬೇರೆ ಮಾರ್ಗನೇ ಇಲ್ಲ, ಇದೇ ಕ್ವಶನ್ ಕೇಳಬೇಕು, ಅವ್ರು ರಿಪೀಟ್ ಇದೇ ಕ್ವಶನ್ ಬರ್ಬೇಕು ಮತ್ತೆ. ಅಚ್ಯುತರಾಯ ರೈಟ್ ಆನ್ಸರ್ ನೋಡಿ. ಅಚ್ಯುತರಾಯ. ಅಚ್ಯುತರಾಯ. ಯಾವ ವ್ಯಕ್ತಿ ತನ್ನ ರಾಯಭಾರಿಗಳನ್ನು ಚೀನಾ ದೇಶಕ್ಕೆ ಕಳಿಸಿದ್ದ? ತನ್ನ ರಾಯಭಾರಿಗಳನ್ನು ಚೀನಾ ದೇಶಕ್ಕೆ ಕಳಿಸಿದ್ದ ಒಂದನೇ ಬುಕ್ಕರಾಯ ನೋಡಿ. ಒಂದನೇ ಬುಕ್ಕರಾಯ ಏನ್ ಮಾಡಿದಂದ್ರೆ ಚೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನ ಕಳಿಸಿದ್ದ. KS 1999ರಲ್ಲಿ ಕೇಳಿದಂತ ಪ್ರಶ್ನೆ, ಮೊಹಮ್ಮದ್ ಗವಾನ್ ತನ್ನ ಪ್ರಸಿದ್ಧವಾದಂತ ಮದರಸವನ್ನು ಎಲ್ಲಿ ಕಟ್ಟಿದ? ಮೊಹಮ್ಮದ್ ಗವಾನ್ ತನ್ನ ಪ್ರಸಿದ್ಧವಾಗಿರುವಂತ ಮದರಸವನ್ನ ಎಲ್ಲಿ ಕಟ್ಟಿದ್ದ? ಮೊಹಮ್ಮದ್ ಗವಾನ್ ತನ್ನ ಪ್ರಸಿದ್ಧವಾಗಿರುವಂತ ಮದರಸವನ್ನ ಎಲ್ಲಿ ಕಟ್ಟಿದ್ದ? ಬೀದರ್ದಲ್ಲಿ ನೋಡಿ. ಬಹುಮನಿ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಅಂತಂದ್ರೆ ಮೊಹಮ್ಮದ್ ಗವಾನ್. ತನ್ನ ಮದರಸವನ್ನು ಎಲ್ಲಿ ಕಟ್ಟಿದ್ದ ಅಂದ್ರೆ ಬೀದರದಲ್ಲಿ. ಖ್ವಾಜೆ ಬಂದೇ ನಮಾಜ್ ದರ್ಗಾ ಎಲ್ಲಿದೆ? ಖ್ವಾಜಾ ಬಂದೇ ನಮಾಜ್ ದರ್ಗಾ ಎಲ್ಲಿ ಕಂಡು ಬರುತ್ತದೆ? ಎಸ್, ಕಲಬುರಗಿಯಲ್ಲಿ ಕಂಡು ಬರುತ್ತದೆ ನೋಡಿ. ಕಲಬುರಗಿಯಲ್ಲಿ ಖ್ವಾಜಾ ಬಂದೇ ನಮಾಜ್ ದರ್ಗಾ ಎಲ್ಲಿದೆ ಅಂದ್ರೆ ಕಲಬುರಗಿ. ಮಲಿಕ್ ತೋಫ್ ಇರುವ ಸ್ಥಳ ಯಾವುದು? ಮಲಿಕ್ ತೋಫ್. ಮಲಿಕ್ ತೋಫ್ ಇರುವ ಸ್ಥಳ ವಿಜಯಪುರ ನೋಡಿ. ವಿಜಯಪುರ. ಬಾರಾ ಕಮಾನ್ ಇರುವ ಸ್ಥಳ? ಬಾರಾ ಕಮಾನ್. ವಿಜಯಪುರ ನೋಡಿ. KS 1999ರಲ್ಲಿ ಕೇಳಿದ ಪ್ರಶ್ನೆ, ಬೆಂಗಳೂರನ್ನ ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ದೊರೆ ಯಾರು? ಬೆಂಗಳೂರನ್ನ ಮೊಘಲರಿಂದ ಕೊಂಡುಕೊಂಡಂತ ಮೈಸೂರಿನ ದೊರೆ ಯಾರು? ಚಿಕ್ಕದೇವರಾಜ ಒಡೆಯ ನೋಡಿ. ಚಿಕ್ಕದೇವರಾಜ ಒಡೆಯ ಯಾರಿಂದ ಅಂತಂದ್ರೆ ಕಾಸಿಂ ಖಾನ್ ನಿಂದ ವಶಪಡಿಸಿಕೊಳ್ತಾನೆ. ಕಾಸಿಂ ಖಾನ್. ಆಕ್ಚುಲಿ ಈ ಚಿಕ್ಕದೇವರಾಜ ಒಡೆಯ ಯಾರ ಮೇಲೆ ದಾಳಿ ಮಾಡಿದ್ದ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ದಾಳಿ ಮಾಡಿದ್ರು. ಆ ಛತ್ರಪತಿ ಶಿವಾಜಿ ಮಹಾರಾಜರು ಸೋಲ್ತಾರೆ. ಆ ಸಮಯದಲ್ಲಿ ಔರಂಗಜೇಬ್ ಖುಷಿ ಪಟ್ಟು ಏನ್ ಮಾಡ್ತಾನಂದ್ರ ರಾಜ ಜಗದೇವನ ಅಂತ ಬಿರುದನ್ನು ಕೊಡ್ತಾನೆ. ಯಾಕಂದ್ರೆ ಚಿಕ್ಕದೇವರಾಜ ಒಡೆಯನ ಆಸ್ಥಾನದಲ್ಲಿ ಒಬ್ಬ ಕವಿ ಇದ್ದ, ಲಿಂಗಣಾಚಾರ್ಯ ಅಂತೇಳಿ. ಅವನು ಕರೆಸಿ ಸನ್ಮಾನ ಮಾಡಿ ಅವ್ರಿಗೆ ಏನ್ ಬಿರುದು ಕೊಟ್ಟ ಅಂತಂದ್ರೆ ಯಾವ ಬಿರುದು? ಜಗದೇವ ಅನ್ನುವಂತ ಬಿರುದನ್ನು ಕೊಟ್ಟು ಬೆಂಗಳೂರು ನಗರನ ಫ್ರೀಯಾಗಿ ಕೊಳ್ಳಕ್ ಬರ್ತಾನ. ಗಿಫ್ಟ್ ಆಗಿ ತೋರಿ ಅಂತ. ಅವ ಫ್ರೀ ತೊಳಂಗಿಲ್ಲ, ನಾನು 3 ಲಕ್ಷ ಅಮೌಂಟ್ ಕೊಡ್ತೇನೆ ಅಂತೇಳಿ 3 ಲಕ್ಷ ಚಿನ್ನದ ವರಹಗಳನ್ನು ಕೊಟ್ಟು ಕಾಸಿಂ ಖಾನ್ ನಿಂದ ಬೆಂಗಳೂರನ್ನು ವಶಪಡಿಸಿಕೊಂಡಂತ ವ್ಯಕ್ತಿ ಅಂದ್ರೆ ಚಿಕ್ಕದೇವರಾಜ ಒಡೆಯ. ಈ ಕೆಳಗಿನ ಯಾವ ಅರಸನನ್ನ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅನ್ನುವಂತ ಬರೆದಿತ್ತು? ಮಹಾರಾಷ್ಟ್ರ ಭೂಪಾಲ ಜಾಲರಿಪು. ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಯಾರಂದ್ರೆ ಚಿಕ್ಕದೇವರಾಜ ಒಡೆಯ. ಚಿಕ್ಕದೇವರಾಜ ಒಡೆಯನ ಬಿರುದೇನಂದ್ರೆ ಮಹಾರಾಷ್ಟ್ರ ಭೂಪಾಲ ಜಾಲರಿಪು. ನೆನ್ಪಿಡಿ, ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಚಿಕ್ಕದೇವರಾಜ ಒಡೆಯ. ಈ ಕೆಳಗಿನ ಯಾವ ದೊರೆ ತನ್ನ ಆಸ್ಥಾನದಲ್ಲಿ ಸಂಚಿ ಹೊನ್ನಮ್ಮಳಿಗೆ ಆಶ್ರಯ ಕೊಟ್ಟಿದ್ದ? ಸಂಚಿ ಹೊನ್ನಮ್ಮಳಿಗೆ ಆಶ್ರಯ ಕೊಟ್ಟಂತ ಮೈಸೂರಿನ ದೊರೆ ಯಾರು? ವೆರಿ ಗುಡ್, ಚಿಕ್ಕದೇವರಾಜ ಒಡೆಯ ರೈಟ್ ಆನ್ಸರ್ ನೋಡಿ. ಚಿಕ್ಕದೇವರಾಜ ಒಡೆಯ.
ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದಂತ ವ್ಯಕ್ತಿ ಯಾರು? ನವಕೋಟಿ ನಾರಾಯಣ. ನವಕೋಟಿ ನಾರಾಯಣ ಚಿಕ್ಕದೇವರಾಜ ಒಡೆಯರ್. ದಸರಾ ಉತ್ಸವನ ಆರಂಭ ಮಾಡಿದವರು ಮೈಸೂರಿನಲ್ಲಿ ಐತಿಹಾಸಿಕವಾಗಿರುವಂತ ದಸರಾ ಉತ್ಸವ ಆರಂಭ ಮಾಡಿದವರು ರಾಜ ಒಡೆಯರ್. ನೋಡಿ, ದಸರಾ ಉತ್ಸವ ಆರಂಭ ಮಾಡಿದವರು ಯಾರಂದ್ರ ರಾಜ ಒಡೆಯರ ಕಾಲದಲ್ಲಿ ದಸರಾ ಉತ್ಸವ ಆರಂಭಗೊಂಡಿತ್ತು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ಹಾಕಿ ಮಾರ್ಗ ಮಧ್ಯದಲ್ಲಿ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡಿದವರು. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ಹಾಕಿ ಮಾರ್ಗ ಮಧ್ಯದಲ್ಲಿ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡಿದವರು ಯಾರಂದ್ರೆ ದೊಡ್ಡ ದೇವರಾಜ ಒಡೆಯ. ನೋಡಿ, ದೊಡ್ಡ ದೇವರಾಜ ಒಡೆಯ ಸರಿ ಉತ್ತರ. ದೊಡ್ಡ ದೇವರಾಜ ಒಡೆಯ. KS 1999ರಲ್ಲಿ ಕೇಳಿದ ಪ್ರಶ್ನೆ. ರಾಜ್ಯದಲ್ಲಿ ಜೀವ ವಿಮಾ ಯೋಜನೆಯನ್ನ ಮನಿದೆ FD ಕೇಳಿದ್ದ. FD ಕ್ವಶನ್ ಇದೆ ಆಗಿತ್ತಲ್ಲ. ರಾಜ್ಯ ಜೀವ ವಿಮಾವನ್ನ ರಂಗಚಾರ್ಲು ಕಾಲದಲ್ಲಿ, ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ, ವಿಶ್ವೇಶ್ವರಯ್ಯರ ಕಾಲದಲ್ಲಿ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ. ಸರಿಯಾದಂತ ಉತ್ತರ K ಶೇಷಾದ್ರಿ ಅಯ್ಯರ್. ರೈಟ್ ಆನ್ಸರ್ ನೋಡಿ, K ಶೇಷಾದ್ರಿ ಅಯ್ಯರ್. ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡಿದವರು. ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡಿದವರು ಎಕ್ಸಲೆಂಟ್ ರಂಗಚಾರ್ಲು. ನೋಡಿ, ರಂಗಚಾರ್ಲು. ಯಾರನ್ನ ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ? ಯಾರನ್ನ ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ? K ಶೇಷಾದ್ರಿ ಅಯ್ಯರ್. ಯಾರ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಾಣಿ ವಿಲಾಸ ಅಣೆಕಟ್ಟು ನಿರ್ಮಾಣಗೊಂಡಿತ್ತು? ಯಾರ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಾಣಿ ವಿಲಾಸ ಅಣೆಕಟ್ಟು ನಿರ್ಮಾಣಗೊಂಡಿತ್ತು ಅಂದ್ರೆ K ಶೇಷಾದ್ರಿ ಅವರ ಕಾಲದಲ್ಲಿ. ಯಾರ ಕಾಲದಲ್ಲಿ? ಯಾರ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ಕೊಟ್ಟರು? ಯಾರ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ಕೊಟ್ಟರು ಅಂದ್ರೆ K ಶೇಷಾದ್ರಿ ಅವರ ಕಾಲದಲ್ಲಿ. K ಶೇಷಾದ್ರಿ ಅಯ್ಯರ್. K ಶೇಷಾದ್ರಿ ಅಯ್ಯರ್. ಯಾರ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿನ್ನದ ಗಣಿಗಾರಿಕೆ, ಕೋಲಾರದ ಚಿನ್ನದ ಗಣಿಗಾರಿಕೆ ಆರಂಭಗೊಂಡಿತ್ತು? K ಶೇಷಾದ್ರಿ ಅಯ್ಯರ ಕಾಲದಲ್ಲಿ. K ಶೇಷಾದ್ರಿ ಅಯ್ಯರವರ ಕಾಲದಲ್ಲಿ ಸರಿಯಾಗಿರುವಂತ ಉತ್ತರ. ಯಾರ ಕಾಲದಲ್ಲಿ ಕರ್ನಾಟಕ ರಾಜ್ಯ? ನೀವು ಸರ್ ಎಂ ವಿಶ್ವೇಶ್ವರ ಹಾಕೋದು ಬಿಡಂಗಿಲ್ಲ, ನಾನು K ಶೇಷಾದ್ರಿ ಅಯ್ಯರ್ ಹಾಕೋದು ಬಿಡಂಗಿಲ್ಲ. ನೀವು ಯಾವಾಗ ಕ್ವಶನ್ಗಳ ಮೇಲೆ ಸೈಕಾಲಜಿ ಪ್ರಯೋಗವನ್ನು ಬಿಡ್ತಿರಲ್ಲ ಅವತ್ತು ಪಾಸ್ ಆಗ್ತೀರಿ ಎಕ್ಸಾಮ್ಗಳನ್ನು. ನೆನ್ಪಿಡಿ, ನೀವು ಸುಮ್ಮನೆ ಗೆಸ್ ಮಾಡಿ ಹಾಕೋದಲ್ಲ, ನೆನ್ಪಿಡಿ. ನೋಡಿ, ಸರ್ ಎಂ ವಿಶ್ವೇಶ್ವರಕ್ಕಿಂತ ಮುಂಚೆನೆ ಟಾಪ್ ಅವರು K ಶೇಷಾದ್ರಿ ಅವರು. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಆರಂಭಗೊಂಡಿದ್ದು ಯಾರ ಕಾಲದಲ್ಲಿ? ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ K ಶೇಷಾದ್ರಿ ಅವರ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಆರಂಭಗೊಂಡಿತ್ತು. ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿಯನ್ನು ಆರಂಭ ಮಾಡಿದವರು ಯಾರು? ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಆರಂಭ ಮಾಡಿದವರು K ಶೇಷಾದ್ರಿ ಅವರು. ನೋಡಿ, ಒಳ್ಳೆ ವಾಪಸ್ ಬಂದಿರಲಿ 86% K ಶೇಷಾದ್ರಿ ಅವರು. ಆ ತರ ಇವೆಲ್ಲ ಎಕ್ಸಾಮ್ ಕೇಳಿದ ಪ್ರಶ್ನೆಗಳೇ, ನೆನಪಿಡಿ. ಯಾರನ್ನ ಕರ್ನಾಟಕದ ವೃದ್ಧ ಪಿತಾಮಹ ಎಂದು ಕರೆಯುತ್ತಾರೆ? ಈ ಬಂದರು ನಿಮ್ಮ ವಿಶ್ವೇಶ್ವರಯ್ಯ. ಕರ್ನಾಟಕದ ವೃದ್ಧ ಪಿತಾಮಹ ಯಾರಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಕರ್ನಾಟಕದ ವೃದ್ಧ ಪಿತಾಮಹ ಅಂತ ಹೇಳಿ ಕರೀತಾರೆ. ಮೈಸೂರಿನಲ್ಲಿ ಸಕ್ರಿ ಫ್ಯಾಕ್ಟರಿ ಆರಂಭ ಮಾಡಿದವರು ಯಾರು? ಸಕ್ರಿ ಫ್ಯಾಕ್ಟರಿ, ಕಾಗದ ಫ್ಯಾಕ್ಟರಿ, ಸಿಮೆಂಟ್ ಫ್ಯಾಕ್ಟರಿ. ಸರಿಯಾದಂತ ಉತ್ತರ ಮಿರ್ಜಾ ಇಸ್ಮಾಯಿಲ್. ನೋಡಿ, ಸರ್ ಮಿರ್ಜಾ ಇಸ್ಮಾಯಿಲ್. ಸಕ್ರಿ ಫ್ಯಾಕ್ಟರಿ 1933ರಲ್ಲಿ, ಕಾಗದ ಫ್ಯಾಕ್ಟರಿ 1936ರಲ್ಲಿ, ಸಿಮೆಂಟ್ ಫ್ಯಾಕ್ಟರಿ 1939ರಲ್ಲಿ, ರಾಸಾಯನಿಕ ರಸಗೊಬ್ಬರ ಫ್ಯಾಕ್ಟರಿ 1938ರಲ್ಲಿ, ಮೈಸೂರಿನ ಬೆಳಗೋಳ. ಇದೆಲ್ಲ ಯಾರ ಕಾಲದಲ್ಲಿ ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಅಲ್ಲ. ಈ ಕೆಳಗಿನ ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹಪಾಠಿಗಳಾಗಿದ್ರು? ಅವ್ರ ಜೊತೆಯಲ್ಲಿ ಕ್ಲಾಸ್ಮೇಟ್ ಆಗಿ ಸಾಲಿ ಕಲ್ತವ್ರು ಯಾರು? ವಿಶ್ವೇಶ್ವರ ಸಹಪಾಠಿಗಳಾಗಿರ್ತಾರ. ಅವರ ಸಹಪಾಠಿಗಳು ಯಾರು ಅಂತಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್. ನೋಡಿ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯವರ ಜೊತೆಯಲ್ಲಿ ಸಾಲಿ ಕಲ್ತಿರ್ತಕ್ಕಂಥ ವ್ಯಕ್ತಿ. ಅದಕ್ಕೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊತಾರೆ ಅವ್ರ ಫ್ರೆಂಡ್ ಅಂತ ಹೇಳಿ. ಬಟ್ ಅದನ್ನ ಮೀರಿ ಅವರು ಸಾಧನೆ ಮಾಡಿದ್ರು ಅಂತ. ಕನ್ನಂಬಾಡಿ ಅಣೆಕಟ್ಟಿನಲ್ಲಿ ಬೃಂದಾವನ ನಿರ್ಮಾಣ ಮಾಡಿದವರು? ಕನ್ನಂಬಾಡಿ ಅಣೆಕಟ್ಟಿನಲ್ಲಿ ಬೃಂದಾವನ ನಿರ್ಮಾಣ ಮಾಡಿದವರು ಯಾರು? ಬೃಂದಾವನ ಸರ್ ಮಿರ್ಜಾ ಇಸ್ಮಾಯಿಲ್. ಕರ್ನಾಟಕ ರಾಜ್ಯದಿಂದ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಂತ ವ್ಯಕ್ತಿ ಯಾರು? ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಂತ ವ್ಯಕ್ತಿ ಯಾರು?
ಸರಿಯಾದಂತ ಉತ್ತರ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಸರಿಯಾಗಿರುವಂತ ಉತ್ತರ. ಕರ್ನಾಟಕ ರಾಜ್ಯದಿಂದ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಂತ ವ್ಯಕ್ತಿ ಯಾರಂದ್ರ ಸರ್ ಮಿರ್ಜಾ ಇಸ್ಮಾಯಿಲ್. ನಾನು 50 ಕ್ವಶನ್ ಅಂತ ಹೇಳಿದ್ದೆ, ನಿಮಗೆ ಸರಿಸುಮಾರು 80 ಪ್ರಶ್ನೆಗಳನ್ನು ಕೇಳಿದೆ ಕೇವಲ 30 ನಿಮಿಷದಲ್ಲಿ. 30-35-40 ನಿಮಿಷದಲ್ಲಿ 80 ಪ್ರಶ್ನೆಗಳನ್ನು ಕೇಳಲಾಯಿತು. 1 ನಿಮಿಷಕ್ಕೆ 2 ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದಂಗಾಯ್ತು. ಈ ತರ ದಿನ ಒಂದು ಅರ್ಧ ತಾಸು ನಾವು ಡಿಸ್ಕಸ್ ಮಾಡಿದವ ಅಂದ್ರೆ ಯಾವ ಮಾರ್ಕ್ಸ್ ಮಿಸ್ ಆಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರ ನೀವು ಎಕ್ಸಾಮ್ ಹಾಲ್ನಲ್ಲಿ ತಪ್ಪು ಹಾಕಿದ್ರೆ ಇಲ್ಲಿ ತಪ್ಪು ಹಾಕ್ತೀರಿ. ನೀವು ಎಕ್ಸಾಮ್ ಹಾಲ್ನಲ್ಲಿ ಏನ್ ತಪ್ಪು ಹಾಕ್ತಿರಲ್ಲ ಆ ತಪ್ಪುಗಳನ್ನ ಇಲ್ಲಿ ಹಾಕ್ತೀರಿ. ಎಕ್ಸಾಮ್ ಹಾಲ್ನಾಗ ಏನ್ ತಪ್ಪು ಮಾಡ್ತಿರಲ್ಲ ಆ ತಪ್ಪುಗಳನ್ನ ಇಲ್ಲಿ ಮಾಡ್ತೀರಿ. ಇಲ್ಲಿ ತಪ್ಪುಗಳನ್ನ ತಿದ್ದುಕೊಂಡ್ರಿ ಅಂದ್ರೆ ಅಪ್ಪಿ ಎಕ್ಸಾಮ್ ಹಾಲ್ನಲ್ಲಿ ತಪ್ಪು ಮಾಡ್ಲಕ್ ಸಾಧ್ಯ ಇಲ್ಲ. ನನ್ನ ಮಾತಾಡ್ತದ. ಎಕ್ಸಾಮ್ ಹಾಲ್ನಾಗ ಏನ್ ತಪ್ಪು ಹಾಕ್ತಿರಿ, ನೀವು ಓದಿದ್ದಲ್ಲ ಅದನ್ನ ಇಲ್ಲಿ ತಪ್ಪು ಹಾಕ್ತೀರಿ. ಅವಾಗ ತಪ್ಪಿಗೆ ನಿಮ್ಗೆ ಅರಿವು ಬರ್ತದೆ. ಇಲ್ಲಿ ನಾ ತಪ್ಪು ಹಾಕಿ ಅನ್ನುವಂತ ಕೀಳಿರ್ಮೆ ಬೇಡ. ಇಲ್ಲಿ ನಾವು ಕಲಿಯಕತ್ತೀವಿ, ಇದು ಫೈನಲ್ ಅಲ್ಲ, ಅಲ್ಲಿ ಫೈನಲ್. ಇಲ್ಲಿ ಸಲ್ಲಿದ್ರಿ ಅಂದ್ರೆ ಅಲ್ಲಿ ಸಲ್ತೀರಿ. ನಾವು ಸ್ವಲ್ಪ ಬೆದರ್ಸಿ ಹೇಳ್ತಿರ್ತೀವಿ ನಿಮಗೆ, ನೀವು ಒಳ್ಳೆ ತಪ್ಪು ಹಾಕ್ತೀರಿ ಅಂತೇಳಿ ಸಿಟ್ಟಿಗೆ ಹೇಳಿದಾಗ ನೀವು ನಮ್ಮ ಸರ್ ಯಾಕಪ್ಪ ಸಿಟ್ಟಿಗೆ ಇರ್ತಾವ ಅಂತ ಅನ್ಬಾರ್ದು. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಮೆಟ್ಟಿಲುಗಳು ಕೂಡ ನಿಮ್ಮ ಸಾಧನೆಯತ್ತ. ನಾಳೆ PSI ಆದಾಗ ನಿಮ್ ಬೇಸ ಬರ್ತದ, ನಮ್ಗೆ ಬೇಸ ಬರ್ತದ. ಎಲ್ಲ ನೀವು ಸಾಹೇಬರಾಗಿರ್ತೀರಿ. ಅವಾಗ ನಮಸ್ಕಾರಿ ಸಾಹೇಬ್ರ ಅನ್ನೋಕ್ ನಾವೇ. ಆಗ್ತೀರಿ, ಗ್ಯಾರಂಟಿ ಆಗಲೇಬೇಕು ಈ ಸಾರಿ. ಆಗ್ಬೇಕಂತ ತಪಸ್ಸಿದು. ಮಧ್ಯಾಹ್ನ ಎಕನಾಮಿಕ್ಸ್ ತೋತೀನಿ 3 ಗಂಟೆಗೆ. ಮಧ್ಯಾಹ್ನ 3 ಗಂಟೆ ಕರೆಕ್ಟ್ 3 ಗಂಟೆ ಎಕನಾಮಿಕ್ಸ್ ತೋತೀನಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಹೇಳ್ತೀನಿ ಇವತ್ತು. ಭಾರತ ದರ್ಶನ ಹೇಗಿದೆ ಪ್ಲಸ್ ಕ್ಲಾಸ್ ಯಾರ್ಯಾರು ತಗೊಂಡಿರಲ್ಲ ಎಲ್ಲರೂ ಅಟೆಂಡ್ ಆಗ್ರಿ. 10 ಗಂಟೆ 30 ನಿಮಿಷ, 12 ಗಂಟೆ ಮತ್ತು 1 ಗಂಟೆ 30 ನಿಮಿಷ. ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ SB10 ರೆಫರಲ್ ಕೋಡ್ ಅನ್ನು ಯೂಸ್ ಮಾಡಿ 10% ಡಿಸ್ಕೌಂಟ್ ಅನ್ನು ಪಡೆದು ಪ್ಲಸ್ ಕ್ಲಾಸ್ಗಳಿಗೆ ಅಟೆಂಡ್ ಆಗಿ ದೇಶದ ಅತಿ ದೊಡ್ಡ ಆನ್ಲೈನ್ ಸಂಸ್ಥೆ ಆಗಿರುವಂತಹ ಅಕಾಡೆಮಿಗೆ ಸ್ವಾಗತ. ಓಕೆ, ಇದು ನನ್ನ ವೈಯಕ್ತಿಕವಾಗಿರುವಂತಹ ಬ್ಯಾಚ್ ಕೋರ್ಸ್ಗಳಿದಾವೆ. ಈ ಕ್ಲಾಸ್ಗೆ ತಾವು ಅಟೆಂಡ್ ಆಗಬಹುದು. ದೇಶದ ಅತಿ ದೊಡ್ಡ ಆನ್ಲೈನ್ ಸಂಸ್ಥೆಗೆ ಸ್ವಾಗತ. ಅತ್ಯುತ್ತಮ ಉಪನ್ಯಾಸಕರಿಂದ ಇದೆ. KPSC ಬಂಪರ್ ಇದೆ. 12 ತಿಂಗಳು ತಗೊಂಡ್ರೆ 2 ತಿಂಗಳು ಉಚಿತವಾಗಿರುವಂತಹ ಕೊಡುಗೆ. ಲಕ್ಷ T20 ಸರಣಿಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಫ್ರೀ ಮಾರ್ಕ್ ಚಾಂಪಿಯನ್ಶಿಪ್ ಬ್ಯಾಚ್ ಕೋರ್ಸಸ್ಗಳು ಆರಂಭ ಆಗ್ತಾ ಇದ್ದಾವೆ. ಈಗಾಗಲೇ PSI KS ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಪ್ಲಸ್ ಫ್ಯೂಚರ್ಸ್ಗಳಿದಾವೆ. ಅತ್ಯುತ್ತಮ ಉಪನ್ಯಾಸಕರಿಂದ ಕಲಿಬಹುದು. ಎಕ್ಸಾಮ್ ಪ್ರಿಪರೇಷನ್ ಮಾಡಬಹುದು. ಡೌಟ್ ಕ್ಲಿಯರಿಂಗ್ ಸೆಷನ್ಗಳು, ಸಿಲೆಬಸ್ ಕವರ್ ಮಾಡ್ಕೊಳ್ಳಾಗ್ತದೆ. ಫ್ರೀ ಟೆಸ್ಟ್ ಸೀರೀಸ್ಗಳಿದಾವೆ. ವೀಕ್ಲಿ ಫ್ರೀ ಮಾರ್ಕ್ ಟೆಸ್ಟ್ಗಳಿದಾವೆ. 1 ತಿಂಗಳು ತೆಗೆದುಕೊಂಡ್ರೆ 1710, 3 ತಿಂಗಳಂದ್ರೆ 4275, 6 ತಿಂಗಳಂದ್ರೆ 7695, 1 ವರ್ಷ ಅಂದ್ರೆ 9405, 12 ತಿಂಗಳಂದ್ರೆ 12680. ದಿಸ್ ಇಸ್ ಯುವರ್ ಅನ್ ಅಕಾಡೆಮಿ. SB10 ರೆಫರಲ್ ಕೋಡ್ ಯೂಸ್ ಮಾಡಿ 10% ಡಿಸ್ಕೌಂಟ್ ಅನ್ನು ಪಡೆದು ಪ್ಲಸ್ ಕ್ಲಾಸ್ಗಳಿಗೆ ಜಾಯಿನ್ ಆಗಿ. ಚುಂಕನೋಣ, ಹೋದ್ರೆ ಟೈಮ್ ವೇಸ್ಟ್ ಮಾಡಬೇಡಿ. ಮತ್ತೆ ಮಧ್ಯಾಹ್ನ 3 ಗಂಟೆಗೆ